ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಸೇರಿ ಬರೋದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಬೆಟ್ಟವನ್ನ ಹತ್ತಬೇಕು ಅಂತ ಬಯಸ್ತೇವೆ. ಅಂದ್ರೆ ಎತ್ತರದಲ್ಲಿ ನಾನಿರಬೇಕು, ಬುದ್ಧಿವಂತನಾಗಬೇಕು, ನನ್ನನ್ನ ಎಲ್ಲರೂ ಕೂಡ ಪ್ರಶಂಸಿಸಬೇಕು ಅಂತ ಅನ್ಕೊಂಡು ಬೆಟ್ಟವನ್ನ ಹತ್ತುವುದಕ್ಕೆ ಬಯಸ್ತೇವೆ. ಆದ್ರೆ ದೇವರು ಯಾವಾಗಲೂ ಕೂಡ ನಮ್ಮನ್ನ ಬೆಟ್ಟವನ್ನ ಹತ್ತಿಸುವುದಕ್ಕೆ ಬಯಸುವನಲ್ಲ, ಇನ್ನು ಅನೇಕ ಬಾರಿ ತಗ್ಗಿಗೂ ಇಳಿದು ಬರಬೇಕು. ಹಲ್ಲೆಲೂಯಾ. ಆ ಕಣ್ಣೀರಿನ ತಗ್ಗಿನಲ್ಲಿ ಹಾದು ಹೋಗುವಾಗ ಕರ್ತನು ನಮ್ಮ ಜೊತೆಯಲ್ಲಿರ್ತಾನೆ. ಹಲ್ಲೆಲೂಯಾ. ಆ ಕಣ್ಣೀರಿನ ತಗ್ಗಿನಲ್ಲಿ ನೀನು ದಾಟುವಾಗ ಕರ್ತನು ನಿನ್ನ ಜೊತೆ ಇರ್ತಾನೆ. ನಮಗೆ ಕರ್ತನ ಸಾನ್ನಿಧ್ಯ ಪ್ರಾಮುಖ್ಯ, ಯಶಸ್ಸು ಪ್ರಾಮುಖ್ಯ ಅಲ್ಲ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಾವು ಯಶಸ್ಸನ್ನು ಕಾಣುವಾಗ, ಬೆಟ್ಟದಿಂದ ಬೆಟ್ಟ ಹೆಜ್ಜೆಯನ್ನು ಇಡುತ್ತಾ ಹೋಗುವಾಗ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ಈ ಹೆಜ್ಜೆಯನ್ನು ಇಡಲು ಕೃಪೆ ಕೊಟ್ಟಿದ್ದು ನನ್ನ ದೇವರಲ್ವಾ. ಹಲ್ಲೆಲೂಯಾ. ಯಾವಾಗ ಅದನ್ನು ಇಡುವಾಗ ದೇವರು ತಗ್ಗಿಗೆ ಇಳಿಸೋದಕ್ಕೆ ಹೋಗೋದಿಲ್ಲ. ಯಾವಾಗ ನಾವು ನಮ್ಮ ಹೆಜ್ಜೆಯನ್ನು ಹಿಡ್ಕೊಂಡು ಹೋಗ್ತೇವೋ ಆವಾಗ ದೇವರು ತಗ್ಗಿಗೆ ಇಳಿಸ್ತಾನೆ. ಯಾಕೆಂದ್ರೆ ಆ ಕಣ್ಣೀರಿನ ತಗ್ಗಿನಲ್ಲಿ ನನ್ನ ದೇವರು ನಿನ್ನನ್ನು ಸಲ್ಲಿಸುತ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರೆಮಾ ವಾರ್ಡ್ಗೆ ಕರ್ತನಿಗಾಗಿ ಸ್ತೋತ್ರ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಾವು ಧ್ಯಾನ ಮಾಡುವಂತಹ ವಾಕ್ಯ ಮಲಾಕಿ ಪುಸ್ತಕ 2ನೇ ಅಧ್ಯಾಯ 5ನೇ ವಚನಕ್ಕೆ ನಾವು ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಮಲಾಕಿ ಪುಸ್ತಕ 2ನೇ ಅಧ್ಯಾಯ 5ನೇ ವಚನ. ದೇವರು ನಮಗೆ ಮಾಡಿಕೊಟ್ಟಂತ ಅಗ್ರಿಮೆಂಟ್, ದೇವರು ಮಾಡಿಕೊಟ್ಟಂತ ಒಂದು ಕಾಂಟ್ರಾಕ್ಟ್, ದೇವರು ಮಾಡಿಕೊಟ್ಟಂತ ಒಂದು ಒಡಂಬಡಿಕೆ, ದೇವರು ನಮಗೆ ಮಾಡಿಕೊಟ್ಟಂತ ವಾಗ್ದಾನ ಯಾವುದೆಂದು ಕರ್ತನು ನಮಗೆ ಇವತ್ತಿನ ದಿವಸ ಪ್ರಕಟಪಡಿಸ್ತಾ ಇದ್ದಾನೆ. ನಾವು ಅಲ್ಲಿ ಓದಿಕೊಳ್ಳೋಣ. ನಾನು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ದು ಜೀವ ಸುಖ, ಅದರಂತೆ ಇವುಗಳನ್ನು ಅವರಿಗೆ ದಯಪಾಲಿಸಿದೆನು. ಒಡಂಬಡಿಕೆಯಲ್ಲಿ ವಿಧಿಸಿದ್ದು ಭಯ ಭಕ್ತಿ, ಅದರಂತೆ ಅವರು ನನ್ನಲ್ಲಿ ಭಯ ಭಕ್ತಿ ಇಟ್ಟು ನನ್ನ ನಾಮಕ್ಕೆ ಹಂಚಿದರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮಲಾಕಿ ಪುಸ್ತಕ 2ನೇ ಅಧ್ಯಾಯ ಸಂಪೂರ್ಣವಾಗಿ ಯಾಜಕರಿಗೂ ಅದೇ ರೀತಿಯಲ್ಲಿ ಲೇವಿಯರಿಗೂ ಬರೆದಂತ ಒಂದು ಅಧ್ಯಾಯವಾಗಿದೆ. ಇವತ್ತಿನ ದಿವಸ ನಾವು ಅಂದುಕೊಳ್ಳುವುದು, ನಾನು ಯಾಜಕನ, ನಾನು ಲೇವಿಯ ಕುಲಕ್ಕೆ ಸೇರಿದ್ದೇನೆ ಅಂತ ಅನ್ಕೊಂಡು ನೀವು ಕೇಳೋದಾದ್ರೆ, ಪೇತ್ರನೇ ಹೇಳ್ತಾ ಇದ್ದಾನೆ, ಹೌದು ನೀನು ಯಾಜಕನೇ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ನೋಡುವಾಗ, 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ, ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಕೂಡ ನಿಮ್ಮ ಒಂದು ಮನೆಯಲ್ಲಿ ಒಬ್ಬ ಯಾಜಕರಾಗಿದ್ದೀರಿ. ಹಲ್ಲೆಲೂಯಾ. ಆದರೆ ಅದೇ ರೀತಿಯಲ್ಲಿ ಕಲ್ಲುಗಳಿಂದ ಕಟ್ಟಲ್ಪಟ್ಟಂತ ಆಲಯವನ್ನ ಆಲಯ, ನಿಜವಾದ ಆಲಯ ಎಂದು ಕರೆಯಲಿಲ್ಲ. ಆತನು ನಮ್ಮನ್ನೇ ಆಲಯ ಎಂದು ಕರೆದಿದ್ದಾನೆ. ಆ ಆಲಯದ ಯಾಜಕರು ನಾವಾಗಿದ್ದೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇದು ಪೇತ್ರನು ಒಬ್ಬ ಸಭೆಯ ಚುಕ್ಕಾಣಿ, ಸಭೆಯ ಅಸ್ತಿವಾರವನ್ನ, ಸಭೆಯ ಒಂದು ಆ ಕೀಲಿಕೈಯನ್ನು ಹಿಡಿದಿದ್ದಂತ ಪೇತ್ರನಿಗೆ ಮಾತ್ರ ಪ್ರಕಟಣೆ ಇರಲಿಲ್ಲ. ಪೇತ್ರನು ನಮ್ಮ ಒಂದು ಧರ್ಮಶಾಸ್ತ್ರವನ್ನು ಬರೆದಿರುವಂತ ಯಹೂದಿಗಳಿಗೆ ಧರ್ಮಶಾಸ್ತ್ರವನ್ನ ಕೊಟ್ಟಂತ, ಆಜ್ಞೆಗಳನ್ನ ಕೊಟ್ಟಂತ ಆ ಮೋಶೆಯನ್ನು ನೆನಪಿಸಿಕೊಳ್ಳಲು ಮೋಶೆ ಕೂಡ ಹೇಳ್ತಾ ಇದ್ದಾನೆ. ವಿಮೋಚನ ಕಾಂಡ 19ನೇ ಅಧ್ಯಾಯ 5ರಿಂದ 6 ವಚನಗಳು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ವಿಮೋಚನ ಕಾಂಡ 19ನೇ ಅಧ್ಯಾಯ 5ರಿಂದ 6 ವಚನಗಳು. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗುವಿರಿ. ಇವೇ ನೀವು ಇಸ್ರೇಲರಿಗೆ ಹೇಳಬೇಕಾದ ಮಾತುಗಳು ಎಂದರು. ಹಲ್ಲೆಲೂಯಾ. ನಾವು ಇವತ್ತಿನ ದಿವಸ ನಮ್ಮ ಆಲಯದ ಯಾಜಕರಾಗಿದ್ದೇವೆ. ಹಲ್ಲೆಲೂಯಾ. ಪೇತ್ರನು ಕೂಡ ಒತ್ತಿ ಹೇಳ್ತಾ ಇದ್ದಾನೆ. ಮೋಶೆ ಅದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಹಿಂದೆ ಅದನ್ನು ಒತ್ತಿ ದೃಢವಾಗಿ ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ, ನಾವು ನಮ್ಮ ಈ ಆಲಯದ ಯಾಜಕರಾಗಿದೆ. ಹಲ್ಲೆಲೂಯಾ. ಅದೇ ಯಾಜಕರಿಗೆ ಮಲಾಕಿ ಹೇಳ್ತಾ ಇದ್ದಾನೆ, ದೇವರ ಆತ್ಮ ಪ್ರೇರೇಪಣೆ ಉಂಟಾಗಿ ದೇವರ ಪ್ರವಾದನೆಯನ್ನು ನುಡಿತಾನೆ, ನಾನು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ದು ಜೀವ ಮತ್ತು ಸುಖ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ದಿವಸ ಕೇವಲ ಜೀವವನ್ನು ಮಾತ್ರ ಟಚ್ ಮಾಡೋಣ. ದೇವರ ಸನ್ನಿಧಾನ ಕುಳಿತುಕೊಂಡು ದೇವರು ನಮಗೆ ಜೀವ ಕೊಟ್ಟಿದ್ದಾನ, ಜೀವ ಕೊಟ್ಟಿದ್ದಾನ ಅಂತ ಅಂದುಕೊಂಡು ನೋಡುವಾಗ, ಹೌದು ಜೀವ ಇಲ್ಲದ್ರೆ ನಾವು ಎಲ್ಲಿ ಕೂತ್ಕೊಳ್ತಾ ಇದ್ವಿ, ಎದ್ದೇಳ್ತಾ ಇದ್ವಿ, ನಡೀತಾ ಇದ್ವಿ.
ಆ ಜೀವದ ಬಗ್ಗೆ, ಆ ಜೀವ ಲೋಕದಲ್ಲೂ ಇದೆ, ಲೋಕದ ಜನರಲ್ಲೂ ಇದೆ. ಹಲ್ಲೆಲೂಯ. ಆ ಜೀವದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದೇವರು ನಮಗೆ ವಿಶೇಷವಾದ ಜೀವವನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನು ಮನುಷ್ಯನನ್ನುಂಟು ಮಾಡುವಾಗ, ಕರ್ತನು ಮನುಷ್ಯನನ್ನುಂಟು ಮಾಡಿ ತನ್ನ ಉಸಿರನ್ನ ಊದಿ ಆದಾಮನಿಗೆ ಜೀವವನ್ನ ಕೊಟ್ಟನು. ಆದ್ರೆ ವಿಶೇಷವಾಗಿ ಗಮನಿಸಿರಿ, ನೋಡ್ರಿ, ಜೀವವನ್ನ ಕೊಟ್ಟು ಆದಾಮನೆಂದು ಆತನಿಗೆ ಹೆಸರಿಟ್ಟನು. ಆದ್ರೆ ಅವ್ವನ ಹೆಸರನ್ನು ಇಡುವಾಗ, ಅವ್ವ ಎಂದು ಇಡುವಾಗ ಆಕೆಯ ಹೆಸರಿಗೆ ವಿಶೇಷವಾದ ಅರ್ಥವನ್ನ ಕೊಟ್ಟರು. ಅವ್ವ ಎಂದು ಇಡುವಾಗ ಆ ಒಂದು ಪದದ ಇಬ್ರಿಯ ಭಾಷೆದ ಅರ್ಥ ನೋಡುವಾಗ ಆ ಜೀವಕ್ಕೆ ಮೂಲನಾದವಳು ಎನ್ನುವುದನ್ನ ಅರ್ಥ ಕೊಡ್ತದೆ. ಅಂದ್ರೆ ಎಲ್ಲಾ ಜೀವ ಪ್ರಾಣಿಗಳಿಗೆ ತಾಯಿ, ಎಲ್ಲ ಜೀವಕ್ಕೆ ಅಮ್ಮ ಅವಳಾಗಿದ್ದಾಳೆ ಅನ್ನೋ ರೀತಿಯಲ್ಲಿ. ಆದ್ರೆ ಈ ಜೀವ ಎನ್ನುವಂತ ಅರ್ಥ ಉಳ್ಳಂತ ಈ ಅಮ್ಮ, ನಮ್ಮ ಅವ್ವ ಏನು ಮಾಡಲು? ಪಾಪವನ್ನ ಮಾಡಲು. ಯಾವ ಹಣ್ಣನ್ನ ತಿನ್ನಬಾರ್ದಿತ್ತೋ ಅದನ್ನ ತಿಂದು ಬಿಟ್ಲು, ಯಾವುದನ್ನ ಮಾಡಬಾರ್ದಿತ್ತೋ ಅದನ್ನ ಮಾಡಲು, ಯಾವುದನ್ನ ನೋಡಬಾರ್ದಿತ್ತೋ ಅದನ್ನ ನೋಡಲು, ಯಾವ ಕಾರ್ಯವನ್ನ ಮಾಡಬಾರ್ದಿತ್ತೋ ಅದನ್ನ ಮಾಡಲು. ಅದರ ನಿಮಿತ್ತವಾಗಿ ಹಾಗೆ ಜೀವ ಕೊಡುವಂತ ಹೆಸರುಳ್ಳವಳು ಜೀವ ಮರಣದ ಕಾರ್ಯವನ್ನ, ಮರಣ ಪ್ರಾಪ್ತಿ ಈ ಲೋಕಕ್ಕೆ ಆಗುವ ಹಾಗೆ ಮಾಡಿದ್ರು. ಆದರೆ ದೇವರು ನೋಡ್ರಿ ಎಷ್ಟು ಕರುಣಾಮಯ ಅಂದ್ರೆ, ಆಕೆಗೆ ಶಾಪ ಕೊಡುವಾಗಲೂ ಕೂಡ ಕೆಲವರು ನೋಡ್ರಿ, ಕೆಲವರು ಟೀಚರ್ಸ್ ಆಗಿರ್ಬೋದು, ಅಥವಾ ಮಾಸ್ಟರ್ಸ್ ಆಗಿರ್ಬೋದು, ಅಥವಾ ಈ ಪೊಲೀಸ್ ಆಗಿರ್ಬೋದು, ಈ ಲಾಯರ್ ಆಗಿರ್ಬೋದು, ಈ ಕೆಲವು ಶಿಕ್ಷೆಗಳನ್ನ ಕೊಟ್ಟಾಗ ಒಬ್ಬ ಇನ್ನೋಸೆಂಟ್ ಆಗಿರುವವನು, ಒಬ್ಬ ನಿರಪರಾಧಿ ಅಂತ ಅನ್ಕೊಂಡವರಿಗೆ ಗೊತ್ತಾದಾಗ ಅವರು ಕೆಲವು ಸರಿ ಜೋರಾಗಿ ಮಾತಾಡ್ತಾರೆ. ಜೋರಾಗಿ ಬಂದ್ರೆ ಹೋಗಿ ಹೊರಗಡೆ ಅಂತ ಅನ್ಕೊಂಡಂತಾರೆ. ಅಂದ್ರೆ ಯಾಕೆ ಅಂತಂದ್ರೆ ಇಲ್ಲಿರುವಂತ ಇನ್ನೊಬ್ಬ ವ್ಯಕ್ತಿಗೆ ನಾನು ಅವರನ್ನ ಶಿಕ್ಷಿಸ್ತಿದ್ದೇನೆ ಅಂತ ಗೊತ್ತಾಗ್ಲಿ, ಅದೇ ರೀತಿಯಲ್ಲಿ ಇದರ ಹಿಂದೆ, ಈ ಬೈಯುವ ಹಿಂದೆ ಒಂದು ಪ್ರೀತಿ ಇದೆ ಅಂತ ಗೊತ್ತಾಗ್ಲಿ, ಅದಕ್ಕೋಸ್ಕರವಾಗಿ ಇವನಿಗೆ ಮರೆ ಮಾಡಿ, ಈ ವ್ಯಕ್ತಿಗೆ ಮರೆ ಮಾಡಿ ಕಳಿಸ್ತಾರೆ. ಅದೇ ರೀತಿಯಲ್ಲಿ ಸೈತಾನನಿಗೆ ಮರೆ ಮಾಡಿ ದೇವರ ಒಂದು ಕಾರ್ಯವನ್ನ ಎಲ್ಲ ಕಡೆ ಅಲ್ಲಿ ಶಪಿಸಿದರು ಅಂತ ಬಂದಿದೆ. ಆದ್ರೆ ಆ ಶಾಪವೇ ಅವಳಿಗೆ ಮತ್ತು ಈ ಭೂಮಿಗೆ ಒಂದು ಆಶೀರ್ವಾದವಾಗಿದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯ. ಒಂದು ಸ್ತ್ರೀಗೆ ಒಂದು ಪ್ರಾಧಾನ್ಯ ಕೊಡಲಾಗಿದೆ ಏನಂತಂದ್ರೆ, ಜೀವವನ್ನ ಕೊಡುವಂತ ಒಬ್ಬ ತಾಯಿಯಾಗಿ ಸ್ತ್ರೀ ನಿಂತಳು. ಹಲ್ಲೆಲೂಯ. ಅವತ್ತಿನ ದಿವಸ ಅವಳಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ. ಅವಳು ಅಂದುಕೊಳ್ಳಿ, ನಾನು ತಪ್ಪು ಮಾಡಿದೆ, ನನಗೆ ಶಾಪ ಬಂತು, ನನ್ನ ಮುಂದೆ ನನಗೆ ಇರುವಂತ ಆಶೀರ್ವಾದ ನಾನು ಕಳೆದುಕೊಂಡೆ. ಅಲ್ಲ, ದೇವರು ಶಾಪವನ್ನು ಕೊಡುವಾಗ, ಆತನು ಶಾಪವನ್ನು ಕೊಡುವಾಗ ಅದರ ಹಿಂದೆ ಒಂದು ಆಶೀರ್ವಾದ ಇತ್ತು. ಏನಂದ್ರೆ ನೋಡುವಾಗ, ನೀನು ಜನ್ಮವನ್ನ ವೀಳುವಂತ, ಇನ್ನೊಂದು ಜೀವಕ್ಕೆ ಜನ್ಮವಿರುವಂತ ಇಡುವಂತ ನೀನು ತಾಯಿಯಾಗಿರುತ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಜೀವವನ್ನ ಇವತ್ತಿನ ದಿವಸ ನೀನು ಆತ್ಮಿಕವಾಗಿ ಕಳೆದುಕೊಂಡಿದೀಯಾ, ಆದ್ರೆ ಆ ಜೀವ ಪ್ರಾಪ್ತಿ ನಾನು ಮಾಡ್ತೇನೆ. ಹಲ್ಲೆಲೂಯ. ನಿನ್ನ ಒಂದು ಸಂತಾನದಿಂದ ಹುಟ್ಟುವಂತ ಒಂದು ಏನು ತಲೆಮಾರು ಏನಿದೆ, ಈ ಹಾವಿನ ತಲೆಮಾರನ್ನ ಜಜ್ಜುತ್ತದೆ. ಹಲ್ಲೆಲೂಯ. ಆವಾಗ ಅಲ್ಲಿ ಜೀವ ಉಂಟಾಗ್ತದೆ. ಆ ಜೀವ ಎಲ್ಲಿ ಉಂಟಾಯಿತು? ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಆ ಸೈತಾನನ ತಲೆಯನ್ನು ಜಜ್ಜಿದಾಗ ನಮ್ಮೆಲ್ಲರ ಮೇಲೆ ಜೀವ ವ್ಯಾಪರಿಸಿತು. ಹಲ್ಲೆಲೂಯ. ಜೀವ ವ್ಯಾಪರಿಸಿದ. ಹಲ್ಲೆಲೂಯ. ಜೀವ ವ್ಯಾಪರಿಸಿತು. ಪ್ರೈಸ್ ಗಾಡ್. ಕರ್ತನ ಪರಿಶುದ್ಧ ನಾಮಕ್ಕೆ. ಇದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ಅರ್ಥ ಮಾಡಬೇಕು ಅಂತ ನೋಡುವಾಗ, ನೋಡ್ರಿ, ಮೊದಲನೇ ಬಾರಿ ಯೇಸು ಕ್ರಿಸ್ತನು ತನ್ನ ಸ್ನೇಹಿತನಾದ ಲಾಜರನ ಮನೆಗೆ ಹೋಗ್ತಾನೆ. ಲಾಜರನ ಮನೆಗೆ ಹೋದಾಗ ಸ್ನೇಹಿತ ಇಲ್ಲ. ಯಾರಿದ್ದಾರೆ? ಸ್ನೇಹಿತನ ಅಕ್ಕಂದಿರು ಇಬ್ಬರಿದ್ದಾರೆ. ಯಾರಿದ್ದಾರೆ? ಮರಿಯಳು ಮತ್ತು ಮಾತಾಡಿದ್ದಾರೆ. ಯಾರು ಆಲೋಚನೆ ಮಾಡ್ರಿ, ಸ್ನೇಹಿತ ಮನೆಗೆ ಬರ್ತಾ ಇದ್ದಾನೆ. ಈತನ ಎಂತ ಸ್ನೇಹಿತ? ದೇವರ ಮಗನು ಎಂದು ಕರೆದುಕೊಂಡಂತ ಸ್ನೇಹಿತ. ಈತನು ಜೀವವನ್ನು ಕೊಡುವಂತ ಸ್ನೇಹಿತ, ಆ ಸ್ವಸ್ಥತೆಯನ್ನು ಕೊಡುವಂತಹ ಸ್ನೇಹಿತ, ಕುರುಡನಿಗೆ ಕಣ್ಣು ಕೊಡುವಂತಹ ಸ್ನೇಹಿತ, ಕಾಲಿನವರಿಗೆ ಕಾಲು ಕೊಡುವಂತಹ ಸ್ನೇಹಿತ, ಮೂಕರಿಗೆ ಬಾಯಿಯನ್ನು ಕೊಡುವಂತಹ ಸ್ನೇಹಿತ, ಯಾರಾದ್ರೂ ದೆವ್ವ ಬಿಡಿದರೆ ದೆವ್ವವನ್ನು ಬಿಡುಗಡೆಗೊಳಿಸುವಂತಹ ಸ್ನೇಹಿತ ಬರ್ತಾ ಇದ್ದಾನೆ ಮನೆಗೆ ಬರುವಾಗ ಸ್ನೇಹಿತನಾದ ಲಾಜರನು ಆತನ ಬೆಸ್ಟ್ ಫ್ರೆಂಡ್ ಇಲ್ಲ. ಮೊದಲನೇ ಬಾರಿ ನೋಡುವಾಗ ಯಾರು ಈ ವಾಕ್ಯವನ್ನ ಕೇಳ್ತಾ ಇದ್ದಾರೆ? ಯಾರ ಸ್ಥಿತಿಯಲ್ಲಿ, ಸ್ಥಳದಲ್ಲಿ ಮರಿಯಳ ಸ್ಥಿತಿಯಲ್ಲಿ ಕೂರ್ಬೇಕಿತ್ತು? ಮರಿಯಳ ಸ್ಥಳದಲ್ಲಿ ಯಾರು ಕೂರ್ಬೇಕಾಗಿತ್ತು? ಲಾಜರನು ಕೂರ್ಬೇಕಾಗಿತ್ತು. ಯಾಕೆಂತಂದ್ರೆ ಮರಿಯಳನ್ನ ಸ್ನೇಹಿತ ಎಂದು ಹೇಳಲಿಲ್ಲ, ಮಾರ್ತಳನ್ನ ಸ್ನೇಹಿತ ಎಂದು ಹೇಳಿಲ್ಲ, ಸ್ನೇಹಿತನಾದ ಲಾಜರನು ಎಂದು ಯೇಸು ಕ್ರಿಸ್ತ ತನ್ನ ಬಾಯಲ್ಲಿ ಹೇಳ್ತಾನೆ. ಅಂತ ಸ್ನೇಹಿತನು ಯೇಸುವಿನ ಪಾದದಡಿಯಲ್ಲಿ ಇಲ್ಲ. ಯಾರು ಕೂತಿದ್ದಾರೆ ಆ ಸ್ಥಾನದಲ್ಲಿ? ಮರಿಯಳು ಕೂತಿದ್ದಾರೆ. ಆದ್ರೆ
ಎರಡನೇ ಒಂದು ಸಂದರ್ಭ ಬರುತ್ತೆ. ಆ ಬೆತ್ತಾನ್ಯಕ್ಕೆ ಬರುವಂತ ಸಂದರ್ಭ. ಈಗ ಸ್ನೇಹಿತ ಏನಾಗಿದ್ದಾನೆ? ಸತ್ತೋಗಿದ್ದಾನೆ. ಸ್ನೇಹಿತ ಸತ್ತೋಗಿದ್ದಾನೆ. ಯಾಕೆ ಸತ್ತೋಗಿದ್ದಾನೆ? ಅವನಲ್ಲಿ ಜೀವ ಇರಲಿಲ್ಲ. ಹಲ್ಲೆಲೂಯ. ಅವನ ಖಾಲಿ ನಾನು ಹೇಳ್ದಲ್ಲ, ಕೂತು ಎದ್ದೇಳು, ಹೋಗು, ನಡಿ, ಮಲಗು, ಈ ರೀತಿಯ ಜೀವವನ್ನ ಮಾತ್ರ ಹೊಂದಿದ್ದನು. ಆದರೆ ಸಮೃದ್ಧಿ ಜೀವವನ್ನ ಕೊಡುವಂತ ಯೇಸು ಕ್ರಿಸ್ತನ ಜೀವ ಅವನಿಗೆ ಇರಲಿಲ್ಲ. ಅದಕ್ಕೋಸ್ಕರ ಅವನ ಸತ್ತು ಹೋದ ನಂತರ ಅದನ್ನ ಸಮಾಧಿಯಲ್ಲಿ ಇಟ್ಟರು. ಸಮಾಧಿಯಲ್ಲಿ ಇಟ್ಟ ನಂತರ 4 ದಿವಸ ಆಗಿದೆ, ವಾಸನೆ ಬರ್ತಾ ಇದೆ. ಆದ್ರೂ ಕೂಡ ಆ ಜೀವ ಆದವನು ಮಾತಾಡಿದರೆ, ನಾನೇ ಜೀವವು, ನಾನೇ ಪುನರುತ್ಥಾನವು. ಆ ಜೀವವು ಪುನರುತ್ಥಾನ ಆದವನು ಸಮಾಜ ಒಳಗಡೆ ಬರ್ತಾ ಇದ್ದಾನೆ. ಈಗ ಆತನ ಒಂದು ಸಮೃದ್ಧಿಯ ಜೀವವನ್ನ ಆ ಲಾಜರನ ಒಳಗಡೆ ತುಂಬಿ, ಲಾಜರನೇ ಎದ್ದು ಬಾ. ಹಲ್ಲೆಲೂಯ. ನಿನ್ನಲ್ಲಿ ಮೊದಲು ಜೀವ ಇರಲಿಲ್ಲ. ಆ ಜೀವ ಅದು ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದಲ್ಲ, ನನಗೆ ಸಂಬಂಧಪಟ್ಟಿದ್ದಲ್ಲ. ಅದು ಸಮೃದ್ಧಿ ಜೀವ ಅಲ್ಲ. ನೀನು ಸಮಾಧಿಯಲ್ಲಿ ಈಗ ಎದ್ದು ಬರ್ತೀಯಲ್ಲ, ಆವಾಗ ನಾನು ನಿನಗೆ ಸಮೃದ್ಧಿ ಜೀವ ಕೊಡ್ತೇನೆ. ಹಲ್ಲೆಲೂಯ. ಸಮೃದ್ಧಿ ಜೀವ ಕೊಡ್ತೇನೆ. ಹಲ್ಲೆಲೂಯ. 3ನೇ ಬಾರಿ ಯೇಸು ಕ್ರಿಸ್ತನು ಮನೆಗೆ ಬಂದಾಗ ಎರಡೂ ಜೀವವನ್ನು ಹೊಂದಿ, ಆತ್ಮಿಕ ಜೀವ, ಅದೇ ರೀತಿಯಲ್ಲಿ ಶಾರೀರಿಕ ಜೀವವನ್ನು ಹೊಂದಿದ್ದ ಈ ಲಾಜರನು ಯಾರ ಜೊತೆ ಕೂತಿದ್ದಾನೆ? ಯೇಸುವಿನ ಜೊತೆ ಕೂತಿದ್ದಾನೆ. ಹಲ್ಲೆಲೂಯ. ಅದೇ ಜೀವದ ಬಗ್ಗೆ ಪ್ರಿಯರೇ ಮಲಾಕಿ ಮಾತನಾಡ್ತಾ ಇದ್ದಾನೆ. ಮಲಾಕಿ ಹೇಳ್ತಾ ಇದ್ದಾನೆ, ಯಾಜಕರನ್ನ ನೋಡಿ, ಆ ದಿವಸ ಯಾಜಕರನ್ನ ನೋಡಿ ಹೇಳ್ತಾ ಇದ್ದಾನೆ, ಲೇವಿಯರನ್ನ ನೋಡಿ ಹೇಳ್ತಾ ಇದ್ದಾನೆ, ಇಲ್ಲಿ ಕೂತಿರುವಂತಹ ಯಾಜಕರೇ, ಇಲ್ಲಿ ಕೂತಿರುವಂತ ಲೇವಿಯರೇ, ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ, ದೇವರು ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿಕೊಟ್ಟಿದ್ದು ನಿಮಗೆ ಜೀವ. ಹಲ್ಲೆಲೂಯ. ನಿಮಗೆ ಜೀವವನ್ನ ಕೊಟ್ಟಿದ್ದು, ಮರಣದ ಮಾತುಗಳನ್ನು ಆಡೋದಕ್ಕೆ ನಿಮ್ಮನ್ನ ಕೊಟ್ಟಿಲ್ಲ. ಜೀವದ ಮಾತುಗಳನ್ನು ಆಡೋದಕ್ಕೆ ನಿಮ್ಮ ಮಕ್ಕಳ ಮೇಲೆ ಜೀವದ ಮಾತುಗಳನ್ನು ಆಡ್ರಿ, ನಿಮ್ಮ ಹೆಂಡತಿಯ ಮೇಲೆ ಜೀವದ ಮಾತುಗಳನ್ನು ಆಡ್ರಿ, ನಿಮ್ಮ ಗಂಡನ ಮೇಲೆ ಜೀವದ ಮಾತುಗಳನ್ನು ಬೇರೆ, ನಿಮ್ಮ ಉದ್ಯೋಗದ ಮೇಲೆ ಜೀವದ ಮಾತುಗಳನ್ನಾಡ್ರಿ, ನಿಮ್ಮ ಅಂಗಡಿಯ ಮೇಲೆ ಜೀವದ ಮಾತುಗಳನ್ನಾಡ್ರಿ. ಹಲ್ಲೆಲೂಯ. ಯಾವುದು ನಿಮ್ಮ ಜೀವನದಲ್ಲಿ ಸತ್ತು ಹೋಗಿದೆಯೋ ಅದರ ಮೇಲೆ ನೀವು ಬಾಯಲ್ಲಿ, ನಾಲಿಗೆಯಲ್ಲಿ ಜೀವದ ಮಾತು ಆಡಿದಾಗ ಜೀವ ಉಂಟಾಗ್ತದೆ. ಹಲ್ಲೆಲೂಯ. ಬಾಯಿ ತೆರೆದು ಹೇಳ್ರಿ, ಜೀವ, ಜೀವ, ಜೀವ. ಹಲ್ಲೆಲೂಯ. ಸತ್ತು ಹೋದಂತ ಎಲ್ಲಾ ಕಾರ್ಯಗಳು ಈ ದಿವಸ ಜೀವಂತಕ್ಕೆ ಬರುವುದಾಗಲಿ. ಹಲ್ಲೆಲೂಯ. ಹಲ್ಲೆಲೂಯ. ಲಾಜರನ ಸಮಾಧಿಯ ಮುಂದೆ ನಿಂತು ಯೇಸು ಕ್ರಿಸ್ತರು ಆ ಸತ್ತಂತ ಹೆಣಕ್ಕೆ ಹೇಳುವಂತ ಸಂದರ್ಭದಲ್ಲಿ, ಇವತ್ತಿನ ಸತ್ತಂತ ಹೆಣಕ್ಕೆ ರೀತಿಯಲ್ಲಿ ಬಿದ್ದಿರುವಂತ ನಿಮ್ಮ ಮನೆಯ ಉದ್ಯೋಗದ ಕೆಲಸಗಳಾಗಿರ್ಬೋದು, ಮಕ್ಕಳ ಜೀವಿತಗಳಾಗಿರ್ಬೋದು, ಹೆಂಡತಿಯ ಜೀವಿತ ಆಗಿರಬಹುದು, ಗಂಡನ ಜೀವಿತ ಆಗಿರಬಹುದು, ತಂದೆ ತಾಯಿಯ ಜೀವಿತ ಆಗಿರಬಹುದು, ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳೇ ಆಗಿರಬಹುದು, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಆಗಿರಬಹುದು, ಅದಕ್ಕೆ ನಿಂತುಕೊಂಡು ಹೇಳ್ರಿ, ನಿಮ್ಮ ಸೈಟ್ ಅಲ್ಲಿ ಹೋಗಿ, ಜೀವ ಬರಲಿ ಯೇಸುವಿನ ನಾಮದಲ್ಲಿ, ಜೀವ ಬರಲಿ ಯೇಸುವಿನ ನಾಮದಲ್ಲಿ, ಜೀವ ಬರಲಿ ಯೇಸುವಿನ ನಾಮದಲ್ಲಿ. ಇದು ಹೇಳುವಾಗ ಅದು ನಡೆಯುವಂತದ್ದಾಗಿದೆ. ಹಲ್ಲೆಲೂಯ. ನೀವು ಒಂದ್ಸರಿ ಟೆಸ್ಟ್ ಮಾಡ್ರಿ. ಯಾವತ್ತು ನೋಡಿದ್ರು ಕೂಡ ನಾವು ಸೋಪು ಅಥವಾ ಶಾಂಪು ಅಥವಾ ಏನಾದ್ರು ತಂದ್ರೆ ಫಸ್ಟ್ ಏನ್ ಮಾಡಿದ್ವಿ, ಇದು ಚೆನ್ನಾಗಿದೆ ಅಂತ ಅನ್ಕೊಂಡು ನೋಡ್ತೀವಿ. ಈ ಒಂದು ಇವತ್ತಿನ ದಿವಸ ವಾಗ್ದಾನವನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಗಳಲ್ಲಿ ಟೆಸ್ಟ್ ಮಾಡ್ರಿ. ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ, ನನ್ನ ಕೆಲಸ ಕಾರ್ಯಗಳಿಗೆ, ನನ್ನ ಮಗನ ಜೀವಿತಕ್ಕೆ, ನನ್ನ ಗಂಡನ ಜೀವಿತಕ್ಕೆ, ನನ್ನ ಹೆಂಡತಿಯ ಜೀವಿತಕ್ಕೆ, ನನ್ನ ಎಲ್ಲಾ ಕೆಲಸ ಕಾರ್ಯಗಳಿಗೆ, ನನ್ನ ಮನೆಗೆ, ನನ್ನ ಒಂದು ವೆಹಿಕಲ್ಗೆ ಜೀವ ಬರಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಲೈಫ್ ಅನ್ನ ಮಾತನಾಡುವವರಾಗೋಣ, ಲೈಫ್ ಅನ್ನ ಮಾತನಾಡುವ. ಯಾಕಂದ್ರೆ ಅನೇಕ ಬಾರಿ ನಮ್ಮ ನಾಲಿಗೆಯೇ ನಮಗೆ ಮುಳುವಾಗಿದೆ. ನಾವು ಯಾವಾಗಲೂ ಕೂಡ ಮರಣದ ವಿಚಾರವಾಗಿ ಮಾತಾಡ್ತೀವಿ. ಸೋಲು ಬಂದ್ರೆ ಸಾಕು ಮರಣ ಮಾತಾಡ್ತೀವಿ, ನಿರಾಶೆ ಬಂದ್ರೆ ಸಾಕು ಮರಣ ಮಾತಾಡ್ತೀವಿ, ಯಾವ್ದಾದ್ರು ಕೆಲಸ ಆಗ್ಲಿಲ್ಲ ಅಂದ್ರೆ ಸಾಕು ಮರಣದ ವಿಚಾರ, ಸೋಲಿನ ವಿಚಾರ, ನೆಗೆಟಿವ್ ಮಾತಾಡ್ತೀವಿ. ಇವತ್ತಿನ ದಿವಸ ನೆಗೆಟಿವ್ ಮಾತು. ಯಾವುದೇ ಪಾಯಿಂಟ್ ಅಲ್ಲಿ ನೀನು ನಿಲ್ಲು, ಎಲ್ಲೇ ಪಾಯಿಂಟ್ ಅಲ್ಲಿ ನಿಂತರೂ ಕೂಡ ಜೀವ ಎಂದು ಹೇಳಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನೋಡ್ರಿ, ಅಬ್ರಹಾಮನು ಅದನ್ನು ಊರು ದೇಶವನ್ನ ಬಿಟ್ಟು ಬಂದಿದ್ದಾನೆ, ನಿಂತಿದ್ದಾನೆ. ನೋಡುವಾಗ ಒಂದು ದೊಡ್ಡ ಸ್ಟೇಡಿಯಂ ಅವನಿಗೆ ಮುಂದೆ ನೋಡುವಾಗ, ಯಾಕಂದ್ರೆ ಆವಾಗ ಯಾವುದೇ ರೀತಿಯ ಬಿಲ್ಡಿಂಗ್ಸ್ ಗಳಿಲ್ಲ, ಏನಿರಲಿಲ್ಲ. ಅವನು ನಿಂತು ಎಲ್ಲಿ ನಿಂತು ಕೂಡ ಲೋಟ ಯೋರ್ದಾನ್ ಹೊಳೆಯನ್ನು ನೋಡಿ ಜೀವ ಅಂತ ಹೇಳ್ದ. ಯೋರ್ದಾನ್ ಹೊಳೆ ಆ ಸ್ಥಳವನ್ನ ಜೀವ ಅಂತ ಹೇಳಿದ. ಆದ್ರೆ ಅಬ್ರಹಾಮನು ಅಲ್ಲಿರುವಂತಹ ಮರುಭೂಮಿ ಪ್ರದೇಶವನ್ನು ನೋಡದೆ ಹೇಳ್ತಾ ಇದ್ದಾನೆ ಜೀವ ಎಂದು ಹೇಳುವಾಗ ಆತನಿಗೂ ಆತನ ತಲೆಮಾರಿಗೂ ಅದರ ಆಶೀರ್ವಾದವನ್ನು ಕೊಟ್ಟರೆ ನಾವು ನೋಡಿದ್ದೇವೆ. ಇವತ್ತಿನ ದಿವಸ ಸಂಪೂರ್ಣ
ಸಂಪೂರ್ಣವಾದ ಜನಾಂಗ ನಾವಿದ್ದೇವಲ್ಲ, ಆತನ ಜನಾಂಗದಿಂದಲೇ ಬಂದಿದ್ದಾವೆ. ಆತನು ಅವತ್ತಿನ ದಿವಸ ಜೀವ ಎಂದು ಹೇಳಿದ ಕೂಡಲೇ ಎಲ್ಲರೂ ಕೂಡ ನಾವು ಈ ಒಂದು ಭವಿಷ್ಯತ್ತಿನಲ್ಲಿ ಉಂಟಾದವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಬೇರೆ ನಮ್ಮ ಜೀವನದಲ್ಲಿ ಸತ್ತಂತ ಎಲ್ಲಾ ಕಾರ್ಯಗಳು ಜೀವಕ್ಕೆ ಬರಲಾಗಿದೆ. ಯಾಕಂದ್ರೆ ನಿನ್ನ ಒಳಗಡೆ ಇರುವ ಆತನು ಜೀವವನ್ನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಸಮೃದ್ಧಿ ಜೀವವನ್ನ ಕೊಡುವ ಆತನಾಗಿದ್ದಾನೆ. ಆ ಸಮೃದ್ಧಿಯ ಜೀವವನ್ನ ನೀನು ಮಾತನಾಡುವಾಗ ಜೀವ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೋಹಾನನ ಪತ್ರಿಕೆಯಲ್ಲಿ, ಮೊದಲನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಯೋಹಾನನ ಪತ್ರಿಕೆ, ಮೊದಲನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. ಆ ಸಾಕ್ಷಿ ಯಾವುದೆಂದರೆ, ಅಂದರೆ ಯೇಸು ಕ್ರಿಸ್ತನ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಬಾಯಲ್ಲಿ ಜೀವದ ಮಾತುಗಳು ಬರೋದಾಗಲಿ, ಲೈಫ್ ಎಂದು ಹೇಳೋಣ. ಹಲ್ಲೆಲೂಯಾ. ಎಲ್ಲದಕ್ಕೂ ಲೈಫ್ ಬರಲಿ. ಹಲ್ಲೆಲೂಯಾ. ಯಾವುದು ಸತ್ತು ಹೋಗಿದ್ದು ಅದಕ್ಕೆ ಹೇಳ್ರಿ, ಓ ಜೀವ ಅಂದರೆ ಸತ್ತು ಬಿದ್ದಿರುವಂತ, ಹೆಣದ ರೀತಿಯಲ್ಲಿ ಬಿದ್ದಿರುವಂತ ಓ ದುರಾತ್ಮ ಬಿಟ್ಟು ಹೋಗು, ಈಗ ಜೀವದಿಂದ ಎದ್ದು ಬರಲಿ. ಸಾಲ ಬಂದು ನಿನ್ನ ಕುತ್ತಿಗೆಗೆ ಬಂದು ಕೂತಿದೆಯೋ, ಆ ಸಾಲಕ್ಕೆ ಹೇಳು, ನನ್ನ ಜೀವವನ್ನು ಬಾಧಿಸುತ್ತಿರುವಂತ ಓ ಸಾಲವೇ, ನೀನು ಎದ್ದು ಒಡ್ಡುವ ಯೇಸುವಿನ ನಾಮದಲ್ಲಿ ನನ್ನಲ್ಲಿ ಒಂದು ಫಿನಾನ್ಷಿಯಲ್ ಬ್ಲೆಸ್ಸಿಂಗ್ ಉಂಟಾಗಲಿ, ಜೀವ ಉಂಟಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಂಬುತ್ತೇನೆ ಪ್ರಿಯರೇ, ಇವತ್ತಿನ ದಿವಸ ಎಲ್ಲ ಮರಣದ ಕಾರ್ಯಗಳನ್ನು ನೋಡಿ, ಎಲ್ಲ ಸೋಲಿನ ಕಾರ್ಯಗಳನ್ನು ನೋಡಿ, ಎಲ್ಲ ಸತ್ತಂತ ವಿಚಾರಗಳನ್ನು ನೋಡಿ ಇದುವರೆಗೂ ಕೂಡ ರಿಗ್ರೆಟ್ ಮಾಡಿದೆ. ಅವತ್ತಿನ ದಿವಸ ನಾನು ಹಿಂಗ್ ಮಾಡ್ಬೇಕಾಗಿತ್ತು, ಈ ರೀತಿಯ ಕಾರ್ಯವನ್ನ ಮಾಡಿ. ಇವತ್ತಿನ ದಿವಸ ಅದರ ಮುಂದೆ ಹೋಗಿ ಹೇಳು, ಸೈತಾನನೇ, ಹಿಡಿದಿಟ್ಟಿರುವಂತ ಸೈತಾನನೇ, ಈ ಜಾಗವನ್ನ, ಈ ವ್ಯಕ್ತಿಯನ್ನ, ಈ ಒಂದು ಸ್ಥಳವನ್ನ ಬಿಟ್ಟು ಹೋಗು. ನಿನಗೆ ಅಧಿಕಾರ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಜೀವವಾಗಿ ಎದ್ದು ಬರಲಿ, ಜೀವವಾಗಿ ಎದ್ದು ಬರಲಿ, ಜೀವವಾಗಿ ಎದ್ದು ಬರಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನು ಇವತ್ತಿನ ದಿವಸ ನಿಮ್ಮನ್ನ ಜೀವದಿಂದ ತುಂಬಿಕೊಳ್ಳಲಿ. ಹಲ್ಲೆಲೂಯಾ. ಸಮೃದ್ಧಿ ಜೀವದಿಂದ ತುಂಬಿಕೊಳ್ಳಲಿ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ. ಯೇಸಪ್ಪ, ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಿನ್ನ ಜೀವವನ್ನ ನಮ್ಮ ಮೇಲೆ ನೀನು ಮಾತನಾಡಿದ್ಯಾ. ಹೌದು ಕರ್ತನೇ, ನಮ್ಮಲ್ಲೊಂದು ಜೀವ ಉಂಟಾಗಿದೆ ಕರ್ತನೇ. ಈ ಜೀವ ಸುಮ್ಮನೆ ಇರೋದಿಲ್ಲ ಕರ್ತನೇ. ಈ ಸಮೃದ್ಧಿ ಜೀವ ನಮ್ಮ ಸುತ್ತಲಿರುವಂತ ಎಲ್ಲಾ ಕಡೆ ಕರ್ತನೇ ಸ್ಪ್ರೆಡ್ ಆಗುವ ಹಾಗೆ, ಕರ್ತನೇ ಪಸರಿಸುವ ಹಾಗೆ, ಎಲ್ಲವೂ ಜೀವಂತವಾಗಿ ಎದ್ದು ಬರುವ ಹಾಗೆ ನಿನ್ನ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನ್ನ ಪ್ರಿಯ ಸ್ನೇಹಿತನಾದ ಲಾಜರನು ಸತ್ತಿದ್ದನು ಕರ್ತನೇ. ಅವನು ಸತ್ತಂತ ಸಂದರ್ಭದಲ್ಲಿ ಕರ್ತನೇ, ಆತ್ಮಿಕವಾಗಿ ಸತ್ತು, ಶಾರೀರಿಕವಾಗಿ ಸತ್ತಾಗ ಕರ್ತನೇ ನೀನು ಸುಮ್ಮನೆ ಇರಲಿಲ್ಲ. ಆ ಸತ್ತಂತ ವಿಚಾರವನ್ನ ಕೇಳಿಕೊಂಡು ನೀನು ಕರ್ತನೇ ಅದಕ್ಕೆ ಸ್ವಾಮಿ ಶವ ಸಂಸ್ಕಾರವನ್ನು ಮಾಡಲು ಹೋಗ್ಲಿಲ್ಲ. ಆ ಸಮಾಧಿಯ ಮುಂದೆ ನಿಂತು ಹೇಳಿದೆ, ಓ ಲಾಜರನೇ ಎದ್ದು ಬಾ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಸತ್ತಂತ ಎಲ್ಲ ವಿಚಾರಗಳು ಎದ್ದು ಬರಲಿ, ಎದ್ದು ಬರಲಿ, ಎದ್ದು ಬರಲಿ ಯೇಸುವಿನ ನಾಮದಲ್ಲಿ. ನಮ್ಮನ್ನು ಆಶೀರ್ವದಿಸು ಕರ್ತನೇ. ನಿನ್ನ ಜೀವದಿಂದ ನಮ್ಮನ್ನು ತುಂಬು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.